ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ಒಂದು ಆಕಾಶಿಕ್ ರೆಕಾರ್ಡ್ ರೀಡಿಂಗ್ಸ್ನ ಮಾಡೋಣ. ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನೀವು ಮತ್ತು ನಿಮ್ಮ ಪರ್ಸನ್ನ ಏನು ಅಂದ್ಕೊಳ್ತಿದ್ದೀರಾ, ಆಕಾಶಿಕ್ ರೆಕಾರ್ಡಿಂದ ಯೂನಿವರ್ಸಿಂದ ನಿಮ್ಗೆ ಏನು ಮೆಸೇಜಸ್ ಬರಬೇಕು, ಮತ್ತು ನಿಮ್ಮಿಬ್ಬರ ಮಧ್ಯೆ ಯಾವ ಥರ ಫೀಲಿಂಗ್ಸ್ ಇದೆ, ಆ ಪರ್ಸನ್ ಏನು ಮಾಡ್ತಿದ್ದಾರೆ, ಅವರ ಥಾಟ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಮೆಸೇಜಸ್ ಕೊಡಬೇಕು ಅಂತ ಅಂದರೆ ಯಾವ ಥರದ ಮೆಸೇಜಸ್ ಯೂನಿವರ್ಸ್ ಕೊಡೋದಕ್ಕೆ ಇಷ್ಟಪಡುತ್ತೆ, ನಿಮ್ಮ ಒಂದು ರೆಕಾರ್ಡಿಂಗ್ಸಲ್ಲಿ ಏನಿದೆ, ನೀವೇನು ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನೋಡೋಣ. ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗ್ತಿದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ಯಾವುದಾದ್ರೂ ಮೆಸೇಜ್ನ ನೀವು ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಓಕೆ, ಸೊ ನೋಡೋಣ ನಿಮಗೆ ಏನು ಆಕಾಶಿಕ್ ರೆಕಾರ್ಡ್ಸಿಂದ ಮೆಸೇಜಸ್ ಇದೆ, ಪಾಸಿಟಿವ್ ಮೆಸೇಜ್ ಇದೆಯಾ ಅಥವಾ ಏನಾದರೂ ಲರ್ನಿಂಗ್ ಮೆಸೇಜ್ ಇದೆಯಾ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಓಕೆ, ಒಂದು 6 ಆಫ್ ಕೀಸ್ ಅಂತ ಬಂದಿದೆ. ಓಕೆ, ಈ ಒಂದು ಕಾರ್ಡ್ ಬಂತು ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ನೀವು ಏನು ಒಂದು ಡಿಲೇ ಆಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿಗೆ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು ಒಂದು ಭಯ ಇದ್ದರೆ ಆ ಒಂದು ವ್ಯಕ್ತಿಯಿಂದ ನೀವು ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋವಂಥದ್ದನ್ನು ನೋಡ್ತೀರಾ, ಏನೋ ಒಂದು ಚೇಂಜಸ್ ಅನ್ನೋವಂಥದ್ದನ್ನು ನೋಡ್ತೀರಾ. ಆ ಪರ್ಸನ್ ನಿಮಗೋಸ್ಕರ ಒಂದು ಆಪರ್ಚುನಿಟಿ ಅಂತ ಕೊಡ್ಬೋದು, ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋವಂಥದ್ದು ಆಗ್ಬೋದು. ಅವರು ಮತ್ತೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ಫೀಲಿಂಗ್ಸ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಓಕೆ, ಆ ಫೀಲಿಂಗ್ಸ್ನ ಅವರು ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬರ್ತಿದೆ. ಸೊ ಈ ವ್ಯಕ್ತಿ ನಿಮ್ಮನ್ನು ಮತ್ತೆ ರೀಕನ್ಸಿಲೇಷನ್ ಆಗೋದಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಏನು ಒಂದು ಎಂಡ್ ಆಗಿತ್ತು ರಿಲೇಷನ್ಶಿಪ್, ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಿದ್ರಿ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಆ ಪರ್ಸನ್ ಚೇಂಜ್ ಆಗ್ತಿದ್ದಾರೆ. ಆ ಚೇಂಜ್ ಆಗೋದಕ್ಕೆ ಒಂದು ಟೈಮ್ ತೊಗೊಳ್ತಾ ಇದೆ. ಅವರು ಒಂದು ಕಲ್ ಥರ ಇದ್ರು, ಒಂದು ಫೀಲಿಂಗ್ಸಲ್ಲಿ ಒಂದು ಕಲ್ ಥರ ಇದ್ರು, ಈಗ ಒಂದು ಶಿಲೆ ಆಗ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಈ ವ್ಯಕ್ತಿ ಒಂದು ಕಲ್ಲನ್ನು ಶಿಲೆಯಾಗಿ ಕನ್ವರ್ಟ್ ಮಾಡ್ತಿದ್ದಾನೆ. ಅಂದರೆ ನೀವು ಈ ವ್ಯಕ್ತಿಯ ಜೀವನದಲ್ಲಿ ನೀವು ಈ ಪರ್ಸನ್ಗೆ ಶಿಲೆಯಾಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿನ ನೀವು ಚೇಂಜ್ ಮಾಡ್ತಿದ್ದೀರಾ. ಹೇಗೆ ಚೇಂಜ್ ಮಾಡ್ತಿದ್ದೀರಾ? ನಿಮ್ಮ ಪ್ರೀತಿಯಿಂದ, ನಿಮ್ಮ ಕೇರಿಂದ, ನಿಮ್ಮ ಕನ್ಸರ್ನಿಂದ. ಅದು ಈ ಪರ್ಸನ್ಗೆ ತುಂಬ ತಲೆಯಲ್ಲಿ ಕೂತ್ಕೊಂಡಿದೆ. ಆ ಒಂದು ಕೇರ್, ಕನ್ಸರ್ನ್, ಲವ್, ಅಫೆಕ್ಷನ್ ಈ ಪರ್ಸನ್ನ ಚೇಂಜ್ ಮಾಡ್ತಿದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಿದೆ. ಆ ಪರ್ಸನ್ನು ನಿಮ್ಮ ಹತ್ರ ಏನೋ ಒಂದು ನೆಪ ಮಾಡಿಕೊಂಡು ಮಾತಾಡೋ ಹಾಗೆ ಬರ್ತಾರೆ. ಯಾವುದೋ ಒಂದು ದುಡ್ಡಿಗಾಗಿ ಬರ್ಬೋದು, ಅಥವಾ ಅವರ ಕೆರಿಯರ್ ವೈಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡು ಬರೋದಾಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಅಥವಾ ಅವರ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡು ಯಾವುದೋ ಒಂದು ವೇ ಅಲ್ಲಿ ನಿಮ್ಮನ್ನು ಮತ್ತೆ ಅವರು ರೀಚ್ ಔಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಈ ಒಂದು ರಿಲೇಷನ್ಶಿಪ್ಪನ್ನು ಒಂದು ಆಪರ್ಚುನಿಟಿ ಅನ್ನುವಂಥದ್ದು ಈ ಪರ್ಸನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀನಿ ನನ್ನ ಪ್ರಕಾರ. ನೀವೇನಾದರೂ ಈ ಪರ್ಸನ್ ಚೇಂಜ್ ಆಗ್ತಾರಾ, ಅವ್ರು ಮತ್ತೆ ಬರ್ತಾರಾ, ನಮ್ಮ ರಿಲೇಷನ್ಶಿಪ್ಪು ಗ್ರೋತ್ ಆಗುತ್ತಾ ಅಂತ ಏನಾದರೂ ಇದ್ದರೆ ಎಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಓಕೆ, ಸೊ ನೋಡೋಣ ಇನ್ನು ಏನಿದೆ ಅಂತ ಅಂದ್ಬಿಟ್ಟು. ಓಕೆ, 3 ಆಫ್ ಫೋರ್ಸಸ್ ದ ಇಲೆರಾನ್. ಓಕೆ, ಇದರ ಅರ್ಥ ಏನು ಅಂತ ಅಂದರೆ ನೀವು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟೊಂದು ಜನ ನಂಬೇ ಇಲ್ಲ. ಅವ್ರಿಗೆ ಒಂದು ಯಾವ ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಅಂತ ಅಂದರೆ ಒಂದು ಟೆನ್ಷನ್, ಒಂದು ಓವರ್ ಥಿಂಕಿಂಗು, ಒಂದು ಪ್ರೆಷರ್ ಮೈಂಡ್ಸೆಟ್ಟಲ್ಲಿ ಇದ್ದೀರಾ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇಲ್ಲ, ನಿಮ್ಮನ್ನು ನೀವು ನಂಬ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಓಕೆ, ಬಟ್ ಇಲ್ಲಿ ಬಂದಿರೋದೇನು ಅಂತ ಅಂದರೆ ಈ ಒಂದು ಪರ್ಸನ್ನು ನಿಮ್ಮನ್ನು ಮತ್ತೆ ಇಷ್ಟಪಡ್ತಾರೆ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ಲಾರಿಟಿ ಸಿಗುತ್ತೆ. ನೀವಿಬ್ಬರು ಏನು ಒಬ್ರನ್ನ ಒಬ್ಬರು ಮಿಸ್ ಮಾಡ್ಕೊಂಡಿದ್ರಿ, ಅಥವಾ ಒಬ್ಬರ ಮೇಲೆ ಒಬ್ಬರಿಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಒಂದು ಮಿಸ್ಕಮ್ಯುನಿಕೇಷನ್ ಆಗಿತ್ತು. ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನಿಂದ ನೀವು ಹೊರಗಡೆ ಬರ್ತೀರಾ, ಒಬ್ರನ್ನ ಒಬ್ಬರು ಫರ್ಗ್ಯೂ ಮಾಡ್ಕೊಳ್ತೀರಾ. ಮತ್ತು ನೀವಿಬ್ಬರ ಮಧ್ಯೆ ಒಂದು ಟ್ರೂತ್ ಮತ್ತು ಒಂದು ಆನೆಸ್ಟ್ ರಿಲೇಷನ್ಶಿಪ್ಪು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನೀವು ಫಸ್ಟು ಹೀಲ್ ಆಗಿ. ಎಷ್ಟೊಂದು ಜನ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಸೊ ಹೀಲಿಂಗ್ ಸೆಷನ್ಗೆ ಹೋಗಿ ಪರ್ಸ್ನಲ್ ಹೀಲಿಂಗ್ ಮಾಡ್ಕೊಳ್ಳಿ. ನೀವು ಹೀಲಿಂಗ್ ಮಾಡ್ಕೊಳ್ಳೋದಲ್ಲದೆ ಅವ್ರನ್ನೂ ಕೂಡ ಲಾಂಗ್ ಡಿಸ್ಟೆನ್ಸಲ್ಲಿ ಹೀಲಿಂಗ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಎಷ್ಟೊಂದು ಜನ ಲಾಂಗ್ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಕೂಡ ಮಾಡ್ಬೋದು. ಸೊ ಈ ಥರ ಎಲ್ಲ ಇದ್ದಾಗ ಆ ಪರ್ಸನ್ನು ಕೂಡ ನೀವು ಹೀಲ್ ಮಾಡ್ಬೋದು. ಅವರ ಮೈಂಡ್ಸೆಟ್ನ ಕೂಡ ನೀವು ಕ್ಲಿಯರ್ ಮಾಡ್ಬೋದು, ಕ್ಲಾರಿಟಿ ತರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಪರ್ಸನ್ ಕೊಟ್ಟಂತಹ ಕೇರಿಂಗ್ ಅಥವಾ ಒಂದು ಲವ್ ಆಗಿರ್ಬೋದು, ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ಒಂದು ಸಪೋರ್ಟ್ ಆಗಿರ್ಬೋದು, ಅದು ಇನ್ನೂ ನಿಮಗೆ ಆ ಒಂದು ಫೀಲಿಂಗ್ ಆ ಪರ್ಸನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಆ ಪರ್ಸನ್ ನಿಮ್ಮನ್ನು ಈಗಲೂ ಕೂಡ ಅದೇ ಥರ ನೋಡ್ತಾರಾ ಅಂತ ಅಂದ್ಬಿಟ್ಟು ನೋಡೋಣ. ಆ ಪರ್ಸನ್ ಒಂದು ಕಾರ್ಡ್ ಬಂದಿದೆ, 4 ಆಫ್ ಕೀಸ್ ಅಂತ ಅಂದ್ಬಿಟ್ಟು. ಓಕೆ, ಕ್ಲಿಯರ್ ಇನ್ ದ ವೇ. ಓಕೆ, ಇದರ ಅರ್ಥ ಬಂದ್ಬಿಟ್ಟು
ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಅಬ್ಸ್ಟೆಕಲ್ಸ್ ಅದು ರಿಮೂವ್ ಆಗ್ತಾ ಇದೆ, ಒಂದು ಪ್ರಾಬ್ಲಮ್ಸ್ ರಿಮೂವ್ ಆಗ್ತಿದೆ, ಒಂದು ಕ್ಲಾರಿಟಿ ಸಿಗ್ತಿದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಗ್ರೋತ್ ಅನ್ನುವಂಥದ್ದು ಆಗ್ತಿದೆ. ಇಲ್ಲಿ ನೋಡ್ಬೋದು, ನೀವಿಬ್ಬರು ಮುಂದೆ ಹೋಗೋದಕ್ಕೆ ಒಂದು ರೋಡ್ ಇದೆ, ಆ ರೋಡನ್ನು ಬ್ಲಾಕ್ ಆಗೋಗ್ಬಿಟ್ಟಿದೆ ಅಲ್ವಾ ಈ ಮರದಿಂದ. ಸೊ ಅದಕ್ಕಾಗಿ ಈ ವ್ಯಕ್ತಿಗಳು ಅದನ್ನು ತೆಗೆದು ಮುಂದೆ ಫಾರ್ವರ್ಡ್ ಹೋಗ್ಬೇಕು ಅಂತ ಅನ್ಕೊಳ್ತಿದ್ದಾರೆ. ಅದೇ ಥರ ನೀವು ಅಷ್ಟೇ, ನಿಮ್ಮ ಜೀವನದಲ್ಲಿ ಈಗ ಬಂದಿರೋದು ಒಂದು ಪ್ರಾಬ್ಲಮ್, ಅಬ್ಸ್ಟೆಕಲ್ಸ್, ಅದನ್ನು ನೀವು ತೆಗೆದ್ಬಿಟ್ಟು ನೀವು ಮುಂದೆ ಹೋದರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲಿ ಡೆಸ್ಟಿನಿ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗ್ತೀರಾ. ಬಟ್ ನಿಮಗೆ ಬಂದಿರೋವಂತಹ ಪ್ರಾಬ್ಲಮ್ ಇಟ್ಸ್ ಎ ಟೆಂಪ್ರವರಿ ಪ್ರಾಬ್ಲಮ್. ಸೊ ಈ ಒಂದು ಟೆಂಪ್ರವರಿ ಪ್ರಾಬ್ಲಮಿಂದ ಹೊರಗಡೆ ಬಂದರೆ ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿರ್ತೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟೇಬಲ್ನೆಸ್ ಇರುತ್ತೆ. ಏನು ನೀವು ಒಂದು ಪ್ರೋಗ್ರೆಸ್ ನೋಡದೆ ಇದ್ರಲ್ಲ ಇಷ್ಟು ದಿನ, ಆ ಒಂದು ಪ್ರೋಗ್ರೆಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇದರ ಅರ್ಥ ಏನು, ಈ ಕಾರ್ಡ್ ಮೀನಿಂಗ್ ಏನು ಹೇಳ್ತಿದೆ ಅಂತ ಅಂದರೆ, ಈ ಪರ್ಸನ್ ಚೇಂಜ್ ಆಗ್ತಿದ್ದಾರೆ, ಅವರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ. ಆ ಟ್ರಾನ್ಸ್ಫಾರ್ಮೇಷನ್ ಯಾವುದ್ರಲ್ಲಿ ಆಗ್ತಾ ಇದೆ ಅಂತ ಅಂದರೆ, ನೀವೇನು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆಗ್ತಾ ಇದೆ. ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ಆನೆಸ್ಟ್, ನೀವೆಷ್ಟು ಲಾಯಲ್ ಆಗಿದ್ರಿ, ನಿಮಗೆ ಏನು ಬೇಕು ಅನ್ನೋ ಒಂದು ಕ್ಲಾರಿಟಿ ಈ ಪರ್ಸನ್ಗೆ ಸಿಗ್ತಿದೆ. ಅವರ ಒಂದು ಟ್ರಾನ್ಸ್ಫಾರ್ಮೇಷನ್ನು ಬರ್ತಾ ಇರೋವಂಥದ್ದು, ನೀವೆಷ್ಟು ಆನೆಸ್ಟ್ ಆಗಿದ್ರಿ, ನೀವೆಷ್ಟು ಲಾಯಲ್ ಆಗಿದ್ರಿ, ನೀವೆಷ್ಟು ಒಂದು ಫರ್ಗಿವಿಂಗ್ ನೇಚರ್ ಇದೆ, ನೀವೆಷ್ಟು ಪ್ರೀತಿ ತೋರಿಸ್ತೀರಾ, ನಿಮ್ಮಿಂದ ಅವ್ರಿಗೆ ಎಷ್ಟು ಪ್ರೊಟೆಕ್ಷನ್ ಇತ್ತು, ಕೇರಿಂಗ್ ಇತ್ತು, ಲವ್ ಇತ್ತು, ಸೆಕ್ಯೂರಿಟಿ ಇತ್ತು, ನೀವು ಅವ್ರಿಗೆ ಒಂದು ಫ್ಯಾಮಿಲಿ ಮೆಂಬರ್ ಥರ ಅವ್ರಿಗೆ ಕಾಣಿಸ್ತಾ ಇದ್ರಿ. ಈಗಲೂ ಕೂಡ ಫ್ಯಾಮಿಲಿ ಮೆಂಬರ್ ಥರನೇ ಅವ್ರಿಗೆ ಕಾಣಿಸ್ತಾ. ಇಲ್ಲಿ ನೋಡ್ಬೋದು, ಒಂದು ಬರ್ಡ್ ಅದರ ಮಕ್ಕಳನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಿದೆ, ಅದೇ ಥರ ಈ ಪರ್ಸನ್ನು ಕೂಡ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ರು, ಅಥವಾ ನೀವು ಈ ಪರ್ಸನ್ನ ಪ್ರೊಟೆಕ್ಟ್ ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ಈ ಒಂದು ರೀಡಿಂಗ್ ನೋಡಾದ್ಮೇಲೆ ಈ ಥರ ಒಂದು ಬಟರ್ಫ್ಲೈ ನೋಡೋದು ಅಥವಾ ಯಾವುದಾದ್ರೂ ಪಕ್ಷಿನ ಮತ್ತೆ ಮತ್ತೆ ನೋಡೋದು ಮಾಡ್ತಿದ್ರೆ, ನಿಮಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗ್ತಿದೆ, ನಿಮಗೆ ಈ ಒಂದು ಮೆಸೇಜ್ ನಿಮಗೆ ಅಂತಲೂ ಅರ್ಥ ಮಾಡ್ಕೊಳ್ಳಿ. ಅಥವಾ ನೀವೇನಾದರೂ ಇವತ್ತು ಅಥವಾ ನಿನ್ನೆ ಏನಾದರೂ ಬಟರ್ಫ್ಲೈಸ್ನ ತುಂಬ ನೋಡ್ತಾ ಇದ್ರೆ, ಈ ಒಂದು ಮೆಸೇಜ್ ನಿಮಗೆ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಫೀಲಿಂಗ್ಸ್ ಅಥವಾ ಏನೊಂದು ಫ್ಯಾಮಿಲಿ ಥರ ಆ ಪರ್ಸನ್ ನಿಮ್ಮನ್ನು ಟ್ರೀಟ್ ಮಾಡಿರೋದಾಗಿರ್ಬೋದು, ನೀವು ಆ ಪರ್ಸನ್ನ ಟ್ರೀಟ್ ಮಾಡಿರೋದಾಗಿರ್ಬೋದು, ಅದನ್ನು ಈ ಪರ್ಸನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ, ಅದನ್ನು ಈ ಪರ್ಸನ್ ದೂರ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಸೊ ನಿಮ್ಮಿಬ್ಬರ ಮಧ್ಯ ಈ ಅಬ್ಸ್ಟೆಕಲ್ಸ್, ಈ ಪ್ರಾಬ್ಲಮ್ಸ್ ಥರ ಬಂದಿದ್ದು ವ್ಯಕ್ತಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅಥವಾ ಹಣಕಾಸಿನ ವಿಚಾರ ಆಗಿರ್ಬೋದು, ಅವರ ಬಿಸ್ನೆಸ್ ಆಗಿರ್ಬೋದು, ಈ ಥರ ಎಷ್ಟೊಂದು ಅಬ್ಸ್ಟೆಕಲ್ಸು, ಎಷ್ಟೊಂದು ಪ್ರಾಬ್ಲಮ್ಸು ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅವರ ಜೀವನದಲ್ಲಿ. ಆ ಥರದ್ದೆಲ್ಲನೂ ರಿಮೂವ್ ಆಗ್ತಿದೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಇಟ್ಸ್ ಅ ಕಲೆಕ್ಟಿವ್ ರೀಡಿಂಗ್. ನಾನು ಮತ್ತೆ ಹೇಳ್ತಿದ್ದೀನಿ, ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ವಾಟ್ಸಪ್ಪಲ್ಲಿ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ತಿಳಿಸ್ಬೋದು. ಓಕೆ, ಸೊ ಒಂದು ಮೆಸೇಜ್ ಆಕಾಶಿಕ್ ರೆಕಾರ್ಡಿಂದ ಲಾಸ್ಟ್ ಏನು, ಓಕೆ ಒಂದಲ್ಲ ಎರಡು ಬಂದಿದೆ, ಒಂದು ರಿವರ್ಸ್ ಕಾರ್ಡ್ ಬಂದಿದೆ ಮತ್ತು ಒಂದು ಅಪ್ರೈಟಲ್ಲಿ ಬಂದಿದೆ. ಓಕೆ, ಇದರ ಅರ್ಥ ಏನು ಅಂತ ಅಂದರೆ, ಈಗ ಪ್ರೆಸೆಂಟಲ್ಲಿ ನೀವಿಬ್ಬರು ಏನು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಈ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ವೆಯ್ಟ್ ಮಾಡಿ. ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ಕನ್ಫ್ಯೂಷನ್ಸ್ ಅಥವಾ ಒಂದು ದೂರ ಆಗಿರೋವಂಥದ್ದು ಸ್ಥಿತಿ ಏನಿದೆಯಲ್ಲ, ಅದನ್ನು ನೀವಿಬ್ಬರು ಮತ್ತೆ ಒಂದಾಗ್ತೀರಾ ಅನ್ನೋವಂಥದ್ದು ಬರ್ತಾ ಇದೆ. ಸೊ ನಿಮ್ಮಿಬ್ಬರ ಮಧ್ಯ ಈಗ ಸೋಷಿಯಲ್ ವೆಬ್ಸೈಟ್, ಐ ಮೀನ್ ಈ ಆನ್ಲೈನ್, ಈ ಇನ್ಸ್ಟಾಗ್ರಾಮ್, ಈ ವಾಟ್ಸಪ್, ಇದರಲ್ಲೆಲ್ಲ ನೀವು ಏನಾದರೂ ಬ್ಲಾಕ್ ಆಗಿ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಸ್ಟೇ ಕ್ವೈಟ್, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಎಲ್ಲನೂ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನೀವು ಈ ಪರ್ಸನ್ಗೆ ತುಂಬ ಓವರ್ಲಿ ಗಿವಿಂಗ್ ಮಾಡ್ತಿದ್ದೀರಾ, ಅಂದರೆ ಅತಿಯಾಗಿ ಆ ಪರ್ಸನ್ ಬೇಕು ಅನ್ನೋದೇ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಆಕಾಶಿಕ್ ರೆಕಾರ್ಡಲ್ಲಿ ಒಂದು ಮೆಸೇಜ್ ರಿವರ್ಸ್ ಬರ್ತಾ ಇದೆ ಅಂತ ಅಂದರೆ, ಇದ್ರ ಮೆಸೇಜ್ನ ನೀವು ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಏನು ಅಂತ ಅಂದರೆ, ನಿಮ್ಮನ್ನು ನೀವು ಕಳ್ಕೊಳ್ಳೋ ಮಟ್ಟಕ್ಕೆ ಆ ಪರ್ಸನ್ಗೆ ನಿಮ್ಮ ಪ್ರೀತಿನ ಕೊಡ್ತಿದ್ದೀರಾ, ನಿಮಗೆ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ನೀವು ಬಿಟ್ಟು ಆ ಪರ್ಸನ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಆ ಥರ ಮಾಡಬೇಡಿ. ಆ ಪರ್ಸನ್ ಬರಬೇಕಾ, ಅವ್ರು ಬಂದೇ ಬರ್ತಾರೆ, ಆದರೆ ನಿಮ್ಮನ್ನು ನೀವು ಮರ್ತೋರೋ ಅಷ್ಟು, ನಿಮ್ಮ ತನನ ನೀವು ಮರ್ತೋರೋ ಅಷ್ಟು, ಅಂದರೆ ನಿಮ್ಮ ಮೇಲೆ ನಿಮಗೆ ಕೇರ್ ಇಲ್ಲ, ನಿಮ್ಮನ್ನು ಸೆಲ್ಫ್ ಲವ್ ಮಾಡ್ತಿಲ್ಲ, ನೀವು ಒಂದು ಹೊರಗಡೆ ಹೋಗ್ತಿಲ್ಲ, ಒಂದು ಕಡೆ ಡ್ರೆಸ್ ಪರ್ಚೇಸ್ ಮಾಡ್ತಿಲ್ಲ, ಅಥವಾ ಒಂದು ಕಡೆ ಶಾಪಿಂಗ್ ಮಾಡಲ್ಲ, ಅಥವಾ ನೀವು ಯಾರ ಜೊತೆನೂ ಮಿಂಗಲ್ ಆಗ್ತಾ ಇಲ್ಲ, ನಿಮ್ಮಲ್ಲಿ ನೀವೇ ಕೊರಗೋದಕ್ಕಿಂತ ಹೊರಗಡೆ ಬನ್ನಿ. ಪ್ರಪಂಚ ತುಂಬ ದೊಡ್ಡದಾಗಿದೆ, ಈ ವ್ಯಕ್ತಿ ಬರಬೇಕು ಅಂದರೆ ಬಂದೇ ಬರ್ತಾರೆ, ಹಾಗಾಗಿ ನಿಮ್ಮನ್ನು ನೀವು ಕಳ್ಕೊಬೇಡಿ. ಸೊ ನಿಮ್ಮಲ್ಲಿ ಒಂದು ಚೇಂಜಸ್ ಬರಲಿ, ನಿಮ್ಮನ್ನು ನೀವು ಕಳ್ಕೊಂಡ
ಇದ್ದಾಗ ನಿಮಗೆ ನೀವೇ ನಿಮ್ಮನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮನ್ನು ನೋಡಿ ಇನ್ಯಾರು ಅಟ್ರ್ಯಾಕ್ಟ್ ಆಗ್ತಾರೆ. ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ನಾವು ಅದೇ ಥರ ಅಟ್ರಾಕ್ಟಿವ್ ಆಗಿರಬೇಕು ಅಲ್ವಾ. ಸೊ ನಿಮಗೆ ಯೂನಿವರ್ಸಿಂದ ಮೆಸೇಜಸ್ ಬರ್ತಾ ಇರೋದು ನಿಮ್ಮ ಒಂದು ದೊಡ್ಡ ವೀಕ್ನೆಸ್ಸೇ ಅವ್ರು ಆಗಿದ್ದಾರೆ, ಆದರೆ ಆ ಥರ ಆಗಿರಬಾರ್ದು. ನಿಮ್ಮ ಒಂದು ಹ್ಯಾಪಿನೆಸ್ ಕೀನ ಅವರ ಹತ್ರ ನೀವು ಕೊಟ್ಟಿದ್ದೀರಾ, ಅದರಿಂದ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಯೂನಿವರ್ಸಿಂದ ಒಂದು ಮೆಸೇಜ್ ಬರ್ತಿದೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್. ಯಾರೆಲ್ಲ ನೀವು ನಂಬ್ತೀರಾ ನನ್ನ ರೀಡಿಂಗ್ನ ಅಥವಾ ಆಕಾಶಿಕ್ ರೆಕಾರ್ಡ್ನ, ನೀವು ಈ ಒಂದು ಮೆಸೇಜ್ನ ತೊಗೊಳ್ಳೇಬೇಕಾಗುತ್ತೆ. ಬಿಕಾಸ್ ಇಷ್ಟು ಅಪ್ರೈಟ್ ಮೆಸೇಜಸಲ್ಲಿ ಒಂದು ರಿವರ್ಸ್ ಕಾರ್ಡ್ ಬಂದಿದೆ ಅಂತ ಅಂದರೆ ಇಟ್ಸ್ ಅ ಮೆಸೇಜ್ ನೀವು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಸೆಲ್ಫ್ ರೆಸ್ಪೆಕ್ಟ್ ಮಾಡಿ. ನಿಮಗೆ ಏನು ಬರಬೇಕೋ ಅದು ಬಂದೇ ಬರುತ್ತೆ. ನೀವೆಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಆ ಪ್ರೀತಿ ವಾಪಸ್ ಬಂದೇ ಬರುತ್ತೆ. ನಿಮ್ಮನ್ನು ನೀವು ಕಳ್ಕೊಬೇಡಿ ಅಂತ ಅಂದ್ಬಿಟ್ಟು ಮೆಸೇಜ್ ಬರ್ತಿದೆ. ಆ್ಯಂಡ್ ನೋಡೋಣ ಏಂಜಲ್ಸ್ ಕಡೆಯಿಂದ ಏನಾದರೂ ಮೆಸೇಜಸ್. ಓಕೆ, ಡೈರೆಕ್ಟ್ ಮೆಸೇಜ್, ನೋ ನೀಡ್ ಟು ವರಿ. ಯಾರೆಲ್ಲ ಈ ಒಂದು ಮೆಸೇಜನ್ನ ನೋಡ್ತಿದ್ದೀರಾ, ಏಂಜಲ್ಸ್ ಅಥವಾ ರೆಕಾರ್ಡ್, ಆಕಾಶಿಕ್ ರೆಕಾರ್ಡ್ಸಿಂದ ಅಥವಾ ಬ್ರಹ್ಮಾಂಡದಿಂದ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ. ಯಾವುದಕ್ಕೂ ಟೆನ್ಷನ್ ತೊಗೋಬೇಡಿ, ನೋ ನೀಡ್ ಟು ವರಿ. ಏನಾಗಬೇಕೋ ಅದು ಹಾಗೇ ಆಗುತ್ತೆ. ನೀವು ಯಾವುದ್ರ ಬಗ್ಗೆ ವರಿ ಮಾಡ್ತಿರ್ತೀರಾ ಅದು ನೆಗೆಟಿವ್ ಆಗಿ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗ ಬರುತ್ತೋ ಆವಾಗ ಬರಲಿ ಅಂತ ಬಿಟ್ಟು ಹೋಗೋದೇ ಜೀವನ. ಯಾಕೆ ಅಂದರೆ ಜೀವನದಲ್ಲಿ ನಾವು ಕಲಿಬೇಕಾಗಿರೋದೇ ಡಿಟ್ಯಾಚ್ಮೆಂಟ್ನ. ಬಟ್ ನಾವೇನು ಮಾಡ್ತೀವಿ, ಡಿಟ್ಯಾಚ್ಮೆಂಟ್ಗಿಂತ ಅಟ್ಯಾಚ್ಮೆಂಟಲ್ಲಿ ಬಿದ್ದು ನಮ್ಮತನನ ನಾವು ಕಳ್ಕೊಂಬಿಟ್ಟಿರ್ತೀವಿ. ಆವಾಗ ನಾವು ನೆಗೆಟಿವ್ನೇ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಿ. ನಾವು ಯಾವಾಗ ನೆಗೆಟಿವ್ನ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವೋ ನಮಗೇನು ಸಿಗಬೇಕೋ ಅದು ನಮಗೆ ಸಿಗಲ್ಲ. ಸೊ ಹಾಗಾಗಿ ವರಿ ಮಾಡಬೇಡಿ, ನಿಮ್ಮ ಲೈಫಲ್ಲಿ ಎಲ್ಲನೂ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಒಂದು ಲಾಸ್ಟ್ ಮೆಸೇಜ್ ಏನಾದರೂ ಇದೆಯಾ ನಿಮಗೆ ತಿಳ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ. ವಿಲ್ ಸಿ. ನಾನು ಇವತ್ತು ಯಾವುದೇ ಒಂದು ಝೋಡಿಯಾಕ್ ಸೈನ್ಸ್ ಹೇಳಿಲ್ಲ ಅಥವಾ ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಹೇಳಿಲ್ಲ. ಬಿಕಾಸ್ ಇಟ್ಸ್ ಅ ಕಲೆಕ್ಟಿವ್ ರೀಡಿಂಗ್, ಜನರಲ್ ರೀಡಿಂಗ್. ನಿಮಗೆ ಈ ಒಂದು ರೀಡಿಂಗ್ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವರೆಲ್ಲ ತೊಗೋಬೋದು ಇದನ್ನು ಅಂತ. ಓಕೆ, ನಾನು ಈ ಒಂದು ಕಾರ್ಡ್ನ ತೊಗೊಳ್ತೀನಿ, ಇದೆಲ್ಲ ತೆಗೆದುಬಿಡ್ತೀನಿ. ರಿಕವರಿ. ಓಕೆ, ನಾನು ಇಲ್ಲಿ ಹೇಳಿದ್ದೆ ಹೀಲ್ ಆಗ್ತಿದ್ದಾರೆ, ಅವರು ಹೀಲ್ ಆಗ್ತಿದ್ದಾರೆ, ನೀವು ಹೀಲ್ ಆಗ್ತಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಎಲ್ಲನೂ ಸಾರ್ಟ್ ಔಟ್ ಆಗ್ತಾ ಇದೆ. ಹೀಲ್ ಆಗಬೇಕು ಅಂತ ಅಂದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನೀವು ಕೂಡ ಈ ಪರ್ಸನ್ ಬಂದಾಗ ಬರಲಿ, ಆದರೆ ನಾನು ಅವ್ರು ಬಂದಾಗ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿರಿ. ಆದರೆ ಅವ್ರಿಗೋಸ್ಕರ ನೀವು ಎಲ್ಲನೂ ಗಿವ್ ಅಪ್ ಮಾಡಬೇಕು ಅಂತ ಇಲ್ಲ. ಸೊ ನಿಮ್ಮ ಒಂದು ಸಿಚುವೇಶನ್ ರಿಕವರ್ ಆಗ್ತಿದೆ, ನೀವೇನು ಪ್ರಾಬ್ಲಮ್ ಇದ್ರಿ ಅದರಿಂದ ನೀವು ಹೀಲ್ ಆಗ್ತಿದ್ದೀರಾ. ಏನೇ ಒಂದು ಕಷ್ಟ ಇದ್ರೂ ಕೂಡ ಅದರಿಂದ ಓವರ್ಕಮ್ ಆಗ್ತೀರಾ ಅಂತ ಅಂದ್ಬಿಟ್ಟು ನಿಮಗೆ ಯೂನಿವರ್ಸಿಂದ ಒಂದು ಮೆಸೇಜ್ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ಸ್. ನಿಮಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ, ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.